ಮುಂಗಾರು ಮಳೆಯ ಕೊರತೆ ಹಿನ್ನೆಲೆ ಜನಜೀವನ ಕಷ್ಟ ಆಗಿದೆ. ಈಗ ಮಳೆ ಬಾರದಿದ್ದಕ್ಕೆ ದಿನಸಿ ಅಂದ್ರೆ ಅಗತ್ಯವಿರುವಂತಹ ದಿನಸಿ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಕೃಷಿ ಸಂಕಷ್ಟ ಉಂಟಾಗಿದೆ. ಹಾಗಾಗಿ ದಿನಬಳಕೆ ಬಳಸುವಂತಹ ದಿನಸಿ ಪದಾರ್ಥಗಳ ಬೆಲೆ ಏರಿಕೆ ಆಗ್ತಾ ಇದೆ. ಮುಂಗಾರು ಮಳೆ ರಾಜ್ಯದಲ್ಲಿ ಕೊರತೆ ಆಗಿದೆ. ಜನಜೀವನ ಅಸ್ತವ್ಯಸ್ತ ಆಗ್ತಾ ಇರುವಂತದ್ದು. ಅಂದ್ರೆ ಮಳೆ ಬಾರದಿದ್ದಕ್ಕೆ ಅಗತ್ಯ ದಿನಸಿ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಕೃಷಿ ಸಂಕಷ್ಟ, ದಿನಸಿಯ ಬೆಲೆ ಏರಿಕೆ ಜನಸಾಮಾನ್ಯರಿಗೆ ಇದರಿಂದ ಹೆಚ್ಚಿನ ಹೊರೆ ಬೀಳ್ತಾ ಇದೆ. ರಾಜ್ಯದಲ್ಲಿ ಸಮಯಕ್ಕೆ ಸರಿಯಾಗಿ ಬಾರದಂತಹ ಮುಂಗಾರು ಮಳೆ ಮಾರುಕಟ್ಟೆಯಲ್ಲಿ ಅಗತ್ಯ ದಿನಸಿ ಸಾಮಗ್ರಿಗಳ ಬೆಲೆ ಏರಿಕೆ ಕಂಡಿದೆ. ಅಕ್ಕಿ, ಶೇಂಗಾ ಮತ್ತು ತೊಗರಿ ಬೇಳೆ, ಉದ್ದಿನ ಬೇಳೆ ಒಂದು ಬೆಲೆ ಹೆಚ್ಚಳವನ್ನ ಕಂಡಿದೆ. ಹಲವು ಅಗತ್ಯ ದಿನಸಿ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರುವಂಥದ್ದು. ಅಕ್ಕಿ, ಬೇಳೆಗಳ ಬೆಲೆಗಳನ್ನ ಕೇಳುವಂತೆಯೇ ಇಲ್ಲ. ಈಗ ಆ ಮಟ್ಟಿಗೆ ಬೆಲೆ ಏರಿಕೆ ಆಗಿದೆ. ಬೆಲೆ ಏರಿಕೆಯಿಂದ ಗ್ರಾಹಕರ ಜೀವನ ವೆಚ್ಚ ಕೂಡ ಹೆಚ್ಚಾಗಿರುವಂಥದ್ದು. ನೋಡಿ, ಎಲ್ಲದರ ಬೆಲೆ ಏರಿಕೆ ಆಗ್ತಾ ಇದೆ. ಭತ್ತ, ಕಬ್ಬು ಸೇರಿ ಪ್ರಮುಖ ಬೆಳೆಗಳ ಬೆಳವಣಿಗೆಯಲ್ಲಿ ಕುಂಠಿತ ಆಗಿದೆ. ಹೊಲಗಳಲ್ಲಿ ಹಸಿರು ಕಡಿಮೆ. ರೈತರ ಮುಖದಲ್ಲಿ ಇದರಿಂದ ಚಿಂತೆ ಮನೆ ಮಾಡಿದೆ. ಮಳೆ ಸುರಿಯದ ಕಾರಣವಾಗಿ ಬೆಳೆ ಒಣಗುವಂತಹ ಸ್ಥಿತಿಯಾಗ ಅಲ್ಲಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ರೈತರು ಆತಂಕದಲ್ಲಿದ್ದಾರೆ. ಮುಂಗಾರು ಮಳೆ ಕೊರತೆ ಏನು ಇಲ್ಲಿ ದಿನಸಿ ಸಾಮಗ್ರಿಗಳು ಯಾವ್ಯಾವುದು ಬೆಲೆ ಏರಿಕೆ ಆಗಿದೆ ಅಂತ ನೋಡೋದಾದ್ರೆ, ಇಲ್ಲಿ ದಿನಸಿ ಹಳೆ ದರ, ಹೊಸ ದರ ನೋಡೋದಾದ್ರೆ ಅಕ್ಕಿ 45 ರೂಪಾಯಿ ಇತ್ತು. ಈಗ ಹೊಸ ದರ 60 ರೂಪಾಯಿ, ರಿಟೇಲ್ ದರ 70 ರೂಪಾಯಿ, ಅಂದರೆ 15 ರೂಪಾಯಿ ಏರಿಕೆ ಆಗಿದೆ. ಕೋಲಂ ರೈಸ್ 66 ರೂಪಾಯಿ ಹಳೆ ದರ, ಹೊಸ ದರ 80 ರೂಪಾಯಿ ಇರುವಂಥದ್ದು. ಇನ್ನು ರಿಟೇಲ್ ದರ 90 ರೂಪಾಯಿ, ಏರಿಕೆ ಆಗಿರೋದು 14 ರೂಪಾಯಿ ಏರಿಕೆ ಆಗಿದೆ. ರಾ ರೈಸ್ ನೋಡೋದಾದರೆ 70 ರೂಪಾಯಿ ಹಳೆ ದರ ಇತ್ತು, ಹೊಸ ದರ 83 ರೂಪಾಯಿ, ರಿಟೇಲ್ ದರ ಬಂದು 93 ರೂಪಾಯಿ ಆಗಿರುವಂಥದ್ದು. ಇನ್ನು 13 ರೂಪಾಯಿ ಏರಿಕೆ ಆಗಿದೆ. ತೊಗರಿ ಬೇಳೆ 115 ರೂಪಾಯಿ ಇತ್ತು ಹಳೆ ದರ, ಹೊಸ ದರ 125 ರೂಪಾಯಿ ಆಗಿದೆ. ಇನ್ನು ರಿಟೇಲ್ ದರ ಬಂದು 140 ರೂಪಾಯಿ ಆಗಿದ್ದು 10 ರೂಪಾಯಿ ಬೆಲೆ ಏರಿಕೆಯನ್ನು ಕಂಡಿದೆ. ಇನ್ನು ಉದ್ದಿನ ಬೇಳೆ ಬೆಲೆ ನೋಡೋದಾದರೆ ಹಳೆಯ ದರ 132 ರೂಪಾಯಿ ಇತ್ತು, ಹೊಸ ದರ 150 ರೂಪಾಯಿ, ರಿಟೇಲ್ ದರ ಬಂದು 170 ರೂಪಾಯಿ, ಅಂದರೆ 18 ರೂಪಾಯಿ ಏರಿಕೆಯನ್ನು ಕಂಡಿದೆ ಉದ್ದಿನ ಬೇಳೆ. ಹೆಸರು ಬೇಳೆ ಬೆಲೆ ನೋಡೋದಾದರೆ ಹಳೆ ದರ 94 ರೂಪಾಯಿ, ಹೊಸ ದರ 105 ರೂಪಾಯಿ ಇದೆ. ಇನ್ನು ರಿಟೇಲ್ ದರ 116 ರೂಪಾಯಿ, 11 ರೂಪಾಯಿ ಏರಿಕೆ ಆಗಿದೆ. ಶೇಂಗಾ 145 ರೂಪಾಯಿ ಇತ್ತು ಹಳೆ ದರ, ಇನ್ನು 160 ರೂಪಾಯಿ ಹೊಸ ದರ, ರಿಟೇಲ್ ದರ 185 ರೂಪಾಯಿ ಇದ್ದು 15 ರೂಪಾಯಿ ಏರಿಕೆಯನ್ನು ಕಂಡಿದೆ. ಈ ರೀತಿಯಲ್ಲಿ ಬೆಲೆಗಳ ಏರಿಕೆ ಆಗಿರುವಂಥದ್ದು. ದಿನ ಬಳಸುವಂತಹ ದಿನಸಿಯ ಬೆಲೆ ಏರಿಕೆ ಕಂಡಿದೆ.